ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು 2 ಬೀಟ್ರೋಟು, ಒಂದು ಬಟ್ಲು ಕಡಲೆಕಾಳು, ಕಾಬೂಲಿ ಕಡಲೆಕಾಳು ನಾನು ಚೆನ್ನಾಗಿ ಒಂದು ಬಟ್ಲು ತೊಗೊಂಡ್ಬಿಟ್ಟು ನಾನು ಬೇಯಿಸಿಟ್ಕೊಂಡಿದ್ದೀನಿ. ಈ ಕಾಬೂಲಿ ಕಡಲೆಕಾಳು ಹಾಕಿ ಬೀಟ್ರೋಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಪಲ್ಯ ಮಾತ್ರ ಸಖತ್ತಾಗಿರುತ್ತೆ. ಚಪಾತಿಗೆ ತಿನ್ಬೋದು, ರೋಟಿಗೆ, ದೋಸೆಗೆ, ಆಮೇಲೆ ಜೋಳದ ರೊಟ್ಟಿಗಂತೂ ಇನ್ನೂ ಚೆನ್ನಾಗಿರುತ್ತೆ. ಪೂರಿಗೂ ತಿನ್ಬೋದು. ಇದನ್ನು ಪಲ್ಯ ಹೇಗೆ ಮಾಡೋದಂತ ನಾವು ನೋಡ್ಕೊಂಬರೋಣ. ಚೆನ್ನಾಗಿ ಒಂದು ಬಟ್ಲು ತೊಗೊಂಡ್ಬಿಟ್ಟು ಈ ಥರ ಮೆತ್ತಗಾಗಂಗೆ ನಾವು ಬೇಯಿಸ್ಕೋಬೇಕು. ಬೇಯಿಸ್ಕೊಂಬಿಟ್ಟು ಪಕ್ಕಕ್ಕಿಟ್ಟು ಇದನ್ನು ಇವಾಗ ನಾನು ಕಟ್ ಮಾಡ್ತೀನಿ. ನೋಡಿ, ಇವಾಗ 2 ಬೀಟ್ರೋಟ್ ತೊಗೊಂಡಿದ್ದೆ. ನಾನು ನೀಟಾಗಿ ತೊಳೆದು ನಾನು ಸಿಪ್ಪೆ ಎಲ್ಲ ತೆಗೆದು ನೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕಟ್ ಮಾಡಿಬಿಟ್ಟು ನಾವು ಚೆನ್ನಾಗಿ ಒಗ್ಗರಣೆ ಹಾಕಿ ಇದನ್ನು ನಾವು ಬೇಯಿಸ್ಕೊಳ್ಳೋಣ. ನಿಮ್ಗೆ ದಪ್ಪ ಬೇಕೋ ಸಣ್ಣ ಬೇಕೋ ನೋಡ್ಕೊಂಬಿಟ್ಟು ನೀವು ಚೆನ್ನಾಗಿ ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಪಲ್ಯ ಮಾಡಿ ನೋಡಿ ನೀವು, ಸೂಪರಾಗಿರುತ್ತೆ. ಇದು ಮೈಯಲ್ಲಿ ರಕ್ತ ಕಡಿಮೆ ಇರೋರಂತರೂ ಡೈಲಿ ತಿಂದರೂ ಪರವಾಗಿಲ್ಲ. ಸಾಯಂಕಾಲ ಹೊತ್ತು ಹಸಿ ತಿಂದ್ರೂ ಎಲ್ಲ ಸ್ವಲ್ಪ ಕಾಳುಗಳೆಲ್ಲ ಮಿಕ್ಸ್ ಮಾಡಿ ಹಸಿದು ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಡೈಲಿ ಒಂದೊಂದು ಬೀಟ್ರೋಟು ನೀವು ಪಲ್ಯ ಮಾಡ್ಕೊಂಡು ತಿನ್ಬೋದು. ಈ ಥರ ನೀವು ದಪ್ಪ ಬೇಡ ಅಂದ್ರೆ ನೀವು ತುರಿದ್ಬಿಟ್ಟು ಪಲ್ಯನೂ ಮಾಡ್ಬೋದು. ಇದೇ ಥರ ನಾನು ಎಲ್ಲನೂ ಕಟ್ ಮಾಡ್ಕೊಂಡು ಹೇಗೆ ಒಗ್ಗರಣೆ ಹಾಕೋದಂತ ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿಬಿಟ್ಟು ನಾವು ಇದನ್ನು ಒಗ್ಗರಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೀವು ಇವಾಗ ಕಟ್ ಮಾಡಿ ನೀವು ತೊಳೆಯೋಕ್ಕೆ ಹೋಗಬಾರ್ದು. ಫಸ್ಟ್ ನೀವು ತೊಳೆದ್ಬಿಟ್ಟೇ ನೀವು ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಅಂದರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಇದೆಲ್ಲ ಕಲರ್ ಹೋಗ್ಬಿಟ್ಟು ಅದರಲ್ಲೇನು ಅಷ್ಟು ಚೆನ್ನಾಗಿರಲ್ಲ. ತೊಳೆಕ್ಕಿಂತ ಮುಂಚೆನೇ ನೀವು ಇದನ್ನೆಲ್ಲ ನೀಟಾಗಿ ನೀವು ತೊಳೆದ್ಬಿಟ್ಟು ಕಟ್ ಮಾಡ್ಕೋಬೇಕು. ಇವಾಗ ಹೇಗೆ ಒಗ್ಗರಣೆ ಹಾಕೋದಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಒಂದು ಬಾಣಲೆ ಇಟ್ಕೋಬೇಕು. ಬಾಣಲೆ ಇಟ್ಕೊಂಡ್ಬಿಟ್ಟು ನಾವು 2ರಿಂದ 3 ಸ್ಪೂನು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ನಾನು ಇವಾಗ 1 ಸ್ಪೂನ್ ಆಗೋಷ್ಟು ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನಷ್ಟು ನಾನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ನೋಡಿ, ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಇದು ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಬಿಟ್ಟು ಇವಾಗ ನಾವು ಏನು ಹಾಕೋದಂದರೆ ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ನಾನು. ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಇದು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಕಾಬೂಲಿ ಕಡಲೆಕಾಳು ಹಾಕಿ ಬೀಟ್ರೋಟ್ ಹಾಕಿ ಪಲ್ಯ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಬಾಕ್ಸ್ಗಳಿಗೆಲ್ಲ ಹಾಕಿಕೊಟ್ರೆ ಮಾತ್ರ ಸಾಯಂಕಾಲ ಹೊತ್ತಿಗೂ ಏನೂ ಆಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಉದುರಾಗಿ ಹಾಗೇ ಇರುತ್ತೆ. ಬೇಕಂದರೆ ನೀವು ಗೊಜ್ಜು ಟೈಪು ಮಾಡ್ಕೋಬೋದು. ಇವಾಗ ನಾನು ಕಾಬೂಲಿ ಕಡಲೆಕಾಳು ಬೀಟ್ರೋಟು ಹಾಕಿಬಿಟ್ಟು ನಾನು ಪಲ್ಯ ಮಾಡಿ ತೋರಿಸ್ತಾಯಿದ್ದೀನಿ. ಈಗ ಇದಕ್ಕೆ ನಾನು ಕರಿಬೇವು, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಎಷ್ಟು ಚೆನ್ನಾಗಿದು ಫ್ರೈ ಆಗಿದೆ. ಇವಾಗ ನಾವು ಬೀಟ್ರೋಟ್ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಬೀಟ್ರೋಟ್ ಹಾಕೋಣ. ಕಡಲೆಕಾಳು ನಾವು ಬೇಯಿಸ್ಕೊಂಡಿರ್ತೀವಿ. ಕಡಲೆಕಾಳು ಬೆಂದಿರೋದೇ ಇರುತ್ತೆ. ಇವಾಗ ನಾವು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನ್ ಆಗೋಷ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಫಸ್ಟ್ ಉಪ್ಪು ಹಾಕ್ಕೊತೀನಿ. ಆಮೇಲೆ ನೀವು ರುಚಿಗೆ ನೋಡಿಬಿಟ್ಟು ನೀವು ಮತ್ತೆ ಆವಾಗ ಉಪ್ಪು ಹಾಕ್ಕೋಬೋದು. ಇವಾಗ ಅದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ಇದನ್ನು ಮುಚ್ಚಬೇಕು. ನಾವು ಟೀ ಕುಡಿ ಗ್ಲಾಸ್ ಇರುತ್ತಲ್ಲ, ಆ ಗ್ಲಾಸಲ್ಲೇ ನೀರು ಹಾಕಿಬಿಟ್ಟು ಒಂದೇ 2 ನಿಮಿಷ ಇದನ್ನು ಬೇಯಿಸ್ಬಿಟ್ಟು ಆಮೇಲೆ ಕಡಲೆಕಾಳು ಹಾಕಿ ಅದಕ್ಕೆ ಏನೇನು ಬೇಕೋ ಮಸಾಲೆ ನಾವು ಹಾಕ್ಕೊಳ್ಳೋಣ. ಇವಾಗ ಇದನ್ನು 1 ನಿಮಿಷ ನಾನು ಮುಚ್ಚಿಡ್ತೀನಿ. ನೋಡಿ, ಇವಾಗ 1 ನಿಮಿಷ ಇದನ್ನು ಮುಚ್ಚಿಡೋಣ. ನೋಡಿ, 1 ನಿಮಿಷ ಆಗಿದೆ. ಇದು ಸ್ವಲ್ಪ ತಿರುಗಿಬಿಟ್ಟು ಇನ್ನೊಂದು ಸ್ವಲ್ಪ ನಾವು ನೀರು ಹಾಕಿ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂತ. ಇವಾಗ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕೋಣ. ಇದು ಚೆನ್ನಾಗಿ ಸ್ವಲ್ಪ ಸಾಫ್ಟಾಗಿ ಬೀಟ್ರೋಟು ಬೇಯಿ. ನೋಡಿ, ಇವಾಗ ನೀರೆಲ್ಲ ಖಾಲಿಯಾಗಿದೆ ಅಂತ ನೋಡೋಣ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಸೂಪರಾಗಿದೆ. ಇವಾಗ ನಾವು ಇದು ಅರ್ಧಂಬರ್ಧ ಬೆಂದಿದೆ ಅಲ್ವಾ, ಕಡಲೆಕಾಳು ಹಾಕೋಣ. ಕಾಬೂಲಿ ಕಡಲೆಕಾಳು ನಾವು ಮೊದಲೇ ಬೇಯಿಸಿದ್ದೀವಿ. ಬೇಯಿಸಿರೋ ಕಡಲೆಕಾಳು ಹಾಕೋಣ. ಅದಕ್ಕೆ ಇವಾಗ ನಾವು ಸ್ವಲ್ಪ ಮಸಾಲೆಗಳು ಆ್ಯಡ್ ಮಾಡೋಣ. 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ,
1 ಸ್ಪೂನ್ ಆಗೋಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಸ್ವಲ್ಪ ಕಡಲೆಕಾಳು ಏನು ಬೇಯಿಸ್ಕೊಂಡಿರೋ ನೀರಿತ್ತಲ್ಲ ಆ ನೀರು ಇದಕ್ಕೆ ಹಾಕ್ಬಿಟ್ಟು 1-2 ನಿಮಿಷ ಇದನ್ನು ಮುಚ್ಚಿದ್ದಾನೆ. ನೋಡಿ ಕಡಲೆಕಾಳು ಬೇಯಿಸ್ಕೊಂಡಿರೋ ನೀರಿತ್ತು, ಅದೇ ನೀರು ನಾನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು 1-2 ನಿಮಿಷ ಇದನ್ನು ಮುಚ್ಚಾರೆ. ನೀವು ಆಮೇಲೆ ಉಪ್ಪು ಖಾರ ನೋಡ್ಕೊಂಡ್ಬಿಟ್ಟು ನೀವು ಇವಾಗೆ ಹಾಕಿ ನೀವು ಇದನ್ನ ಇನ್ನೊಂದು ಸತಿ ಮುಚ್ಚಬೇಕು. ಸ್ವಲ್ಪ ಬೇಯಲಿ. ನೋಡಿ ರೆಡಿಯಾಗಿದೆ. ಫುಲ್ಲು ನೀರೆಲ್ಲ ಕಡಿಮೆ ಆಗಿದೆ. ನೀವು ಗೊಜ್ಜು ಟೈಪ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಾಯಿ ರುಬ್ಬಿ ಹಾಕ್ಕೊಂಡು ಮಾಡಿ. ಕಾಯಿ ಎಲ್ಲ ಮಕ್ಳಿಗೆ ಕೊಟ್ಟರೆ ಒಳ್ಳೆಯದಲ್ಲ, ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಅದಕ್ಕೆ ನಾನು ಸಿಂಪಲ್ಲಾಗಿ ಬರೀ ಹಸಿಮೆಣ್ಸಿಕಾಯಿ ಈರುಳ್ಳಿ ಹಾಕ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಚಪಾತಿಗಾದ್ರಾಗಿರ್ಬೋದು, ಅನ್ನಕ್ಕೆ ನಂಚ್ಕೊಳ್ಳೋಕ್ಕಾಗಿರ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೋಡಿ ಬೀಟ್ರೋಟು ಕಾಬೂಲಿ ಕಡಲೆಕಾಳ್ದು ನಾನು ಬೇಯಿಸಿ ಪಲ್ಯ ಮಾಡಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.